ಕಣಜಗಳು ಎರಡವೆ, ಅವಕ್ಕೆ ತುಪ್ಪದ ಕಣಜ ಅಂತಾರೆ. ಅದರಲ್ಲಿ ತುಪ್ಪ ಶೇಖರಣೆ ಮಾಡ್ಕೊಂತಿದ್ರಂತೆ, ಜೇನುತುಪ್ಪ. ಈ 21 ಬಾಗ್ಲವಲ್ಲ ಸರ್, 21 ಬಾಗ್ಲಾಗ್ಬಿಟ್ರೆ ಬೇರೆ ರಾಜ್ಯಗಳಿಂದ ಬಂದಿರೋರು ನಮ್ಮ ಬೆಟ್ಟದ ಮೇಲೆ ಯುದ್ಧ ಮಾಡಕ್ಕೆ ಎಲ್ಲಿ ಜಾಗ ಇಲ್ಲ ಅವ್ರಿಗೆ. ಆವಾಗ ಅಕಸ್ಮಾತ್ ಏನಾದ್ರು ಆ ಕಡೆ ಬಂಡೆ ಮೇಲಿಂದ ಏನೋ ಮೇಲೆ ಕತ್ತು ಬಂದ್ರೆ ಮೇಲಿಂದ ಜೇನುತುಪ್ಪ ಸುರಿಯೋರು ಸರ್, ಅವ್ರ ಕೆಳಗಡೆ ಜಾಳ ಬಿಡಿ ಅಂತ. ಈ ಬೆಟ್ಟ ಮೊದಲಿಗೆ 15ನೇ ಶತಮಾನದಲ್ಲಿ ವಿಜಯನಗರ ಸರ್, ಪಾಳ್ಯಗಾರ ಮಧುಗಿರಿ ಪಾಳ್ಯಗಾರ ರಾಜ ಹಿರಿಕೊಳ್ಳೋರಲ್ಲ, ಫಸ್ಟ್ ಮೋಸ್ಟ್ ಎಲ್ಲ ಅವರೇ ಕಟ್ಟೋದು. ಅವ್ರಾದ್ಮೇಲೆ ಒಬ್ಬೊಬ್ಬರಾಗಿ ರಾಜ್ಯಗಳು ಆಡ್ಕೊಂಡ್ ಬಂದು ಲಾಸ್ಟ್ಗೆ ಹೈದರಾಲಿಗೆ ಇದಾಗಿರೋದು. ಆಮೇಲೆ ಬ್ರಿಟಿಷ್ ಅಲ್ಲಿ ಬಂದಿರೋದು. ತುಂಬಾ ಚೆನ್ನಾಗಿದೆ ಸರ್. ಮಧುಗಿರಿ ಗಾರು ಹರಿಯೋ ಕಲ್ಲುಗಳು ತೆಗೆದು ಆ ಕಡೆ ನಿಲ್ಸ್ಬಿಟ್ಟು ಅವ್ರಿಗೊಂದು ಹೆಸರು ಬರಿಬೇಕು ಸರ್, ಆಗಿನ ಕಾಲದ ಗಾರೆ ಹರಿಯೋ ಕಲ್ಲುಗಳು ಅಂತ. ಬಂದವರಿಗೆ ಗೊತ್ತಾಗುತ್ತೆ ಸರ್ ಏನು ಏನು ಅಂತ. ಸುಮ್ಮನೆ ಇಲ್ಲಿದ್ರೆ ಹೇಗೆ ನೋಡಿ ಸರ್, ಇಲ್ಲಿ ಗಾರಿ ಹರಿಯೋದಿತ್ತು, ಇಲ್ಲಿ ರೌಂಡ್ ಐತಲ್ಲ, ಇದು ಗಾರಿ ಹರಿಯೋದಿತ್ತು ಸರ್ ಅವಾಗ. ಈಗೆಲ್ಲ ಹುಲ್ಲು ಬೆಳೆದು ಎಲ್ಲ ಇದಾಗ್ಬಿಟ್ಟಿದೆ ನೋಡಿ ಸರ್. ಇವು ಗಾರು ಹರಿಯೋ ಕಲ್ಲುಗಳು ಆಗಿನ ಕಾಲದವು, ಗಾರೆ ಹರಿಯೋ ಕಲ್ಲುಗಳು ಸರ್. ಗಾರು ಹರಿಯೋ ಕಲ್ಲುಗಳು ಆಗಿನ ಕಾಲದವು. ಮಧುಗಿರಿ ಬೆಟ್ಟದಲ್ಲಿ ನೋಡಿ ಸರ್, ಇದಕ್ಕೆ ಒಂದು ದೊಡ್ಡ ಲಾಳ ಹಾಕೋದು, ಕಟ್ಟಿಗೆ ಆನೆ ಕಟ್ಟಿ ತಿರುಗಿಸೋದು ಗಾರೆ ಹರಿಯೋ ಕಲ್ಲುಗಳು. ತಿರುಗಿಸ್ಬಿಟ್ಟು ನೋಡಿ, ನೀವು ಈ ಕಟ್ಟಿಗಳವಲ್ಲ, ಇದೊಂದು ನೋಡಿ, ಇದೊಂದು ಇದು 3 ರೆಡಿ ಆಗಿರೋ ಗಾರೆ ಹಾಕೊಳಕ್ ಇವು. ನೋಡಿ ಈ ಕಡೆ ಇದೈತಲ್ಲ, ಇದು ನೀರಿನ ಕಟ್ಟಿ. ಇದು ನೀರಿನ ಕಟ್ಟಿ. ಇದು ನೋಡಿ, ಇದೆಲ್ಲ ಮಳ್ಳು ಸುಣ್ಣ ಬೆಲ್ಲ ಹಾಕಿ ಗಾರಿ ಹರಿಬೇಕಾದ್ರೆ ನೀರ್ ಮಿಕ್ಸ್ ಆಗ್ಬೇಕಲ್ಲ, ಇದು ನೀರಿನ ತಟ್ಟಿ. ಇವು 3 ತಟ್ಟಿಗಳವಲ್ಲ, ಆ ಗಾರೆ ಶೇಖರಣೆ ಮಾಡ್ಕೊಳ್ಳೋವು. ಇಲ್ಲಿಂದ ಬಾಣ್ಲಿಗೆ ಹಾಕಿ ಕಳ್ಸೋರು ಪ್ಲಾಸ್ಟಿಕ್ ಮಾಡಕ್ಕೆ ಗಾರೆನ. ಇದು ಆಗಿನ ಕಾಲದ್ದು ಇದು ಸರ್. ಇದು ಒಂದು ಬಾಟ್ಲಿ ನೀರು ಇರ್ತದೆ, ಕುಡಿಬೋದು. ಚೆಲ್ಮೆಗಳವೆ, ನೀರು ಚೆಲ್ಮೆ ಅಂತಾರೆ, ಕಲ್ಯಾಣಿ ಅಂತಾರೆ. ಇದು ಮೊದಲನೇ ಸರ್, ಇದು ಆನೆ ಬಾವಿ ಚೆಲ್ಮೆ ಅಂತ. ಇದರಿಂದ ಸ್ವಲ್ಪ ಮುಂದೆ ಹೋದ್ರೆ ಬಾತಿನ ಚೆಲ್ಮೆ ಅಂತ ಒಂದೈತೆ, ಅದ್ರ ಮೇಲೆ ಹಂಸದ ಚೆಲ್ಮೆ ಅಂತ ಒಂದೈತೆ, ಅದ್ರ ಮೇಲೆ ಹೆಬ್ಬಾವ್ ಚೆಲ್ಮೆ ಅಂತ ಒಂದೈತೆ. ಆಮೇಲೆ ಈ ಕಡೆ ಬಂದ್ರೆ ಮೈಸೂರು ಬಾಗಿಲಿಂದ ಮುಂದಕ್ಕೆ ಭೀಮನ ಚೆಲ್ಮೆ ಅಂತ ಒಂದೈತೆ, ಚಂದ್ರನ ಚೆಲ್ಮೆ ಅಂತ ಒಂದೈತೆ. ನೆತ್ತಿ ಮೇಲೆ ಹೋದ್ರೆ ಭೀಮನ ಚೆಲ್ಮೆ ಅಂತ ಒಂದೈತೆ, ಸಿದ್ರ ಚೆಲ್ಮೆ ಅಂತ ಒಂದೈತೆ. ಆಮೇಲೆ ಅಲ್ಲಿ ಫೋಲ್ ಇಲ್ಲ ಸರ್, ಹಗ್ಗ ಕಟ್ಟವ್ರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಮಾವಿನ ಚೆಲ್ಮೆ ಅಂತ ಒಂದೈತೆ, ತಣ್ಣೀರ್ ಚೆಲ್ಮೆ ಅಂತ ಒಂದೈತೆ. ಮಾವಿನ ತನ ಅಂದ್ರೆ ತುಂಬಾ ಕೂಲ್ ಆಗಿರ್ತಾವ ಸರ್ ನೀರು, ಆ ಕಡೆ ಭಾರಿ ಚೆನ್ನಾಗಿರುತ್ತೆ. ಆಮೇಲೆ ಬೆಟ್ಟದಿಂದ ಹೋದ್ರೆ ದಣೆ ಬಂಡೆ ಚೆಲ್ಮೆ ಅಂತ ಒಂದೈತೆ. ಒಟ್ಟು ಈ ಬೆಟ್ಟದಲ್ಲಿ 10 ನೀರಿನ ಚೆಲ್ಮೆಗಳಿವೆ ಸರ್. ಈ ಬೆಟ್ಟಕ್ಕೆ 21 ಬಾಗಿಲವೆ, ಕಲ್ಲಿನ ಬಾಗಿಲು. ಸೈನಿಕರು ಕಾವಲು ಕಾಯುವ ಬ್ರಿಡ್ಜ್ಗಳು 15 ರೌಂಡ್ ಬ್ರಿಡ್ಜ್ಗಳವೆ. 11 ಬ್ರಿಡ್ಜ್ನಲ್ಲಿ ಒಂದೊಂದು ರೂಮ್ ಇದೆ ಸರ್. ಒಬ್ಬರು ಡ್ಯೂಟಿ ಮಾಡ್ತಾ ಇದ್ರೆ ಇನ್ನೊಬ್ಬರು ಎಷ್ಟು ತಗೊಳ್ಳೋದಕ್ಕೆ 15 ರೂಮ್ಗಳವೆ. ಮತ್ತೆ ಕೆಳಗಡೆಯಿಂದ ಮೇಲಿನ ತನಕ ಇದಕ್ಕೆ 9 ಕೋಟೆ ಇದೆ ಸರ್. 9 ಕೋಟೆ ದಾಟ್ಕೊಂಡು ಮೇಲಕ್ಕೆ ಹೋಗ್ಬೇಕು ಸರ್. ಇದಕ್ಕೆ ಮೊದಲನೇ ಹೆಸರು ಮದ್ದಗಿರಿ ಅಂತ, ಆಮೇಲೆ ಆಗಿರೋದು ಮಧುಗಿರಿ ಅಂತ. ಮಧುಗಿರಿ ಅಂದ್ರೆ ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ. ತುಂಬಾ ಚರಿತ್ರೆ ಸರ್ ಈ ಬೆಟ್ಟದ್ದು.